ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿ ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತು ತರಕಾರಿ ಬೇಡ, ಏನು ಬೇಡ, ಬೇಳೆಕಾಳು ಎಂಥದ್ದು ಬೇಡ, ಸಿಂಪಲ್ಲಾಗಿ ಮಜ್ಜಿಗೆ ಸಾರು ಮಾಡ್ತಾಯಿದ್ದೀನಿ. ಬೇಗ ಆಗುತ್ತೆ. ಫಸ್ಟಿಗೆ ಇಲ್ಲಿ ನಾನು ಒಂದು 7-8 ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಸಿ ಈರುಳ್ಳಿ, ಆಮೇಲೆ ಸ್ವಲ್ಪ ಸುಟ್ಕೊಂಡಿರೋ ಈರುಳ್ಳಿ ತೊಗೊಂಡಿದ್ದೀನಿ, ಕಡಲೆಬೇಳೆ ಮತ್ತು 1 ಸ್ಪೂನ್ ಅಕ್ಕಿನ ಒಂದು ಅರ್ಧ ಗಂಟೆ ಮುಂಚೆ ನೆನೆಸ್ಕೊಂಡಿದ್ದೀನಿ. ಆ ನೆನೆಸಿರೋದನ್ನು ತಗೊಂಡು ಅದ್ರ ಜೊತೆಗೆ ಒಂಚೂರು ಅರಿಶಿನ ಪುಡಿ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನುಣ್ಣಗಿದ್ರೇ ಅದು ಚೆನ್ನಾಗಿರೋದು. ಇದು ಮೊಸರು ಇರುತ್ತಲ್ವ, ಮೊಸರನ್ನ ಕೆಲವರು ಮಿಕ್ಸಿಗೆ ಹಾಕ್ಕೊತಾರೆ, ಕೆಲವರು ಹಂಗೆ ಮಾಡ್ಕೊತಾರೆ. ನಾನಿಲ್ಲಿ ಒಂಚೂರು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನಿಮಗೆ ತಿಕ್ನೆಸ್ ಗೊತ್ತಾಗುತ್ತೆ, ನಿಮಗೆ ತೀರಾ ಮಂದ ಬೇಕಾ ಇಲ್ಲ ತೀರಾ ತೆಳ್ಳಗೆ ಬೇಕಾ ಅಂತ ಗೊತ್ತಾಗುತ್ತಲ್ವ. ಅದು ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಆ ಥರ ಮಾಡ್ಕೊಳ್ಳಿ. ನಿಜವಾಗ್ಲೂ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿತ್ತು ಅಂದರೆ ನೀವು ಮಾಡಿದಾಗೆ ಗೊತ್ತಾಗೋದು ಅದ್ರ ಟೇಸ್ಟ್ ಏನು ಅಂತ. ತರಕಾರಿ ಇಲ್ದಾಗ ಈ ಅಡುಗೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮಿಕ್ಸಿ ಜಾರ್ಗೆ ಹಾಕಿರೋದಕ್ಕೆ ಅಂದರೆ ಇದು ನಾನು ಈಗ ಸ್ಟವ್ ಆನ್ ಮಾಡಿಲ್ಲ, ಫಸ್ಟು ಅದನ್ನು ತಿಳ್ಕೊಳ್ಳಿ. ಸ್ಟವ್ ಆನ್ ಮಾಡೋ ಮುಂಚೆನೇ ನಾವು ಹಸಿ ಮೊಸರು ಮಜ್ಜಿಗೆಗೆ ಈ ರುಬ್ಬಿರೋ ಮಸಾಲೆನ ಕಲಿಸ್ಕೊಂಡು ಆಮೇಲೆ ಉಪ್ಪು ಹಾಕಿ ಲಾಸ್ಟಲ್ಲಿ ನಾವು ಸ್ಟವ್ ಆನ್ ಮಾಡಿ ಕಮ್ಮಿ ಉರಿಯಲ್ಲಿ ಇಟ್ಕೊಳ್ಬೇಕು ಸ್ಟಾರ್ಟಿಂಗಲ್ಲಿ. ಆಮೇಲೆ ಬೇಕಾದರೆ ಸ್ವಲ್ಪ ನೀವು ಉರಿ ಜಾಸ್ತಿ ಮಾಡ್ಕೊಬೋದು ಗ್ಯಾಸ್ದು. ಅದರಿಂದ ಇವಾಗ ನನಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಅಷ್ಟೇ ಸ್ಟವ್ ಆನ್ ಮಾಡೋ ಮುಂಚೆನೇ ನಾನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಅದು ಒಂಥರ ಆಗುತ್ತಂತೆ. ಅದರಿಂದ ನೋಡಿರಿ, ಇವಾಗ 2 ಕುದಿ ಬಂದಾಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಬೇಕು. ನಿಜವಾಗ್ಲೂ ಫ್ರೆಂಡ್ಸ್, ಎಷ್ಟು ಟೇಸ್ಟ್ ಇತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಹಸಿ ಈರುಳ್ಳಿನ, ಒಂದು ದೊಡ್ಡ ಈರುಳ್ಳಿನ ಸಣ್ಣಗೆ ಹಚ್ಕೊಂಡು 1 ಕುದಿ ಬಂದಮೇಲೆ ನಾವು ಹಸಿ ಈರುಳ್ಳಿ ಹಾಕ್ಕೊಳ್ಬೇಕು. ಯಾಕಂದರೆ ತಿನ್ನೋವಾಗ ಅದು ಕುದ್ದಿರುತ್ತಲ್ವ, ಆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಅದು ಬಾಯಿಗೆ ಸಿಕ್ಕಿದಾಗ ಹಸಿ ಈರುಳ್ಳಿ ತುಂಬಾ ಇಷ್ಟ ಆಗುತ್ತೆ. ಇದು ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೊಬೋದು, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ಅದನ್ನು ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ತರಕಾರಿ ಇಲ್ಲದಾಗ ಏನಪ್ಪ ಏನು ಇವತ್ತು ತರಕಾರಿ ಇಲ್ಲ ಅಂದಾಗ ಮೊಸರಿದ್ರೆ ಸಾಕು ಫ್ರೆಂಡ್ಸ್, ಆರಾಮಾಗಿ ತುಂಬ ಟೇಸ್ಟಿಯಾಗಿ ಕಮ್ಮಿ ಐಟಮಲ್ಲಿ ಒಳ್ಳೆ ಅಡುಗೆ ಮಾಡ್ಕೊಬೋದು. ಯಾಕಂದರೆ ಕೆಲವು ಜ್ವರ ಬಂದಾಗ ಬಾಯಿ ಕೆಟ್ಟೋಗಿರುತ್ತೆ, ಏನು ತಿಂದರೂ ಟೇಸ್ಟ್ ಸಿಗೋಲ್ಲ. ಅಂಥ ಟೈಮಲ್ಲಿ ಈ ಥರ ಅಡುಗೆ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಇದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ನಿಮಗೆ ಗೊತ್ತಾಗುತ್ತೆ. ಆ ಅಡುಗೆ ಮಾಡ್ತಾಯಿದ್ದಾಗೆ ನಿಮಗೆ ಆ ಸ್ಮೆಲ್ ಬರುತ್ತೆ, ಕುದೀತಾ ಇರೋ ಸ್ಮೆಲ್ ಬಂದಾಗೆ ನಿಮಗೆ ಗೊತ್ತಾಗೋದು. ಇಲ್ಲಿ ನಾನು ಒಗ್ಗರಣೆಗೆ ಎಣ್ಣೆ ಸಾಸಿವೆ ತೊಗೊಂಡಿದ್ದೀನಿ, ಕರಿಬೇವು ಇರಲಿಲ್ಲ, ಅದರಿಂದ ಈರುಳ್ಳಿ ಹಾಕ್ಬಾರ್ದು ಫ್ರೆಂಡ್ಸ್, ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಬಾರ್ದು. ಓನ್ಲಿ ಎಣ್ಣೆ, ಕರಿಬೇವು, ಸಾಸಿವೆ. ನಾನು ಕರಿಬೇವು ಇಲ್ದಿದ್ದಕ್ಕೆ ಬರೀ ಸಾಸಿವೆ ಎಣ್ಣೆದು ಮಾತ್ರ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಫೈನಲ್ಲಾಗಿ ನೋಡಿ ಒಗ್ಗರಣೆ ಹಾಕಿದ್ದಾಯಿತು. ಇವಾಗ ನಿಮ್ಗೆ ಏನೇನೋ ಇಲ್ಲೂ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅಂದಾಗ ಬೇಕಾದರೆ ಸ್ಟವ್ ಆಫ್ ಆದಮೇಲೆ ಉಪ್ಪು ಹಾಕ್ಕೊಳ್ಳಿ, ಕುದೀತಾ ಇದ್ದಾಗ ಉಪ್ಪು ಹಾಕಬೇಡಿ. ತುಂಬ ಚೆನ್ನಾಗಿದೆ. ನೀವು ಒಂದು ಸತಿ ಟ್ರೈ ಮಾಡಿದಾಗೆ ಗೊತ್ತಾಗೋದು. ಈ ಬೇಸಿಗೆ ಕಾಲಕ್ಕೆ ತೀರಾ ಮಸಾಲೆ ಇರೋ ಐಟಮ್ ಆಗಲಿ ಏನೇ ಆಗಲಿ ತಿನ್ನೋಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಇಂಥ ಟೈಮಲ್ಲಿ ಈ ಥರ ಅಡುಗೆ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ. ಕೆಲವರು ಈ ಚಳಿಗಾಲದಲ್ಲಿ ಬಿಸಿ ಬಿಸಿ ಏನಾರ ತಿನ್ನಬೇಕು ಅಂದಾಗ ಈ ಥರ ಮಾಡ್ಕೊತಾರೆ. ಇಲ್ಲ, ನಾನು ಅನ್ನ ತೊಗೊಂಡಿದ್ದೀನಿ, ಪ್ಲೇಟ್ಗೆ ಬಿಸಿ ಅನ್ನ, ಬಿಸಿ ಸಾಂಬಾರು ಹಾಕ್ಕೊಂಡೆ ಫ್ರೆಂಡ್ಸ್. ಈ ಬಿಸಿಲು ಕಾಲಕ್ಕೆ ಹೇಳ್ಬೇಕಾದ್ರೆ ತುಂಬ ಟೇಸ್ಟಾಗಿತ್ತು, ಆದರೆ ಬಿಸಿ ಬಿಸಿನೂ ಇತ್ತು. ನನಗಂತೂ ಫೈನಲಾಗಿ ತುಂಬಾ ಇಷ್ಟ ಆಯಿತು. ನೀವು ಮಾಡ್ಕೊಂಡಾದಾಗೆ ಗೊತ್ತಾಗೋದು. ಯಾಕಂದರೆ ನಾನು ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿದೆ ಅಂತ ಹೇಳ್ಬೋದಲ್ವ. ಅದಕ್ಕೆ ನೀವು ಮಾಡಿದಾಗ ನೋಡಿ ಎಷ್ಟು ಟೇಸ್ಟ್ ಇರುತ್ತೆ. ಇದು ಯಾರು ಹೇಳ್ಕೊಟ್ಟಿದ್ದಂದರೆ, ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಅವ್ರ ಹತ್ರ ಕೇಳಿ ನಾನು ಅಡುಗೆ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ. ಅದರಿಂದ ಅವ್ರು ಹೇಗೆ ಹೇಳಿದ್ರು ಅದೇ ಅಳತೆಯಲ್ಲಿ ಮಾಡಿದ್ದೀನಿ. ತುಂಬ ಉಪ್ಪು ಖಾರ ಸಖತ್ತಾಗಿ ಬಂತು, ಕರೆಕ್ಟಾಗಿ ಹಾಕಿದ್ದೀನಿ. ಅದರಿಂದ ನಾನು ಅಮ್ಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಅಮ್ಮ, ಇಷ್ಟು ಚೆನ್ನಾಗಿರೋ ಅಡುಗೆ ನನಗೆ ಹೇಳ್ಕೊಟ್ಟಿದ್ದಕ್ಕೆ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.